ಹಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇಂದು ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ? ಆ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಸೊ ಆ ವ್ಯಕ್ತಿಗೆ ಸಡನ್ ಆಗಿ ನಿಮ್ಮ ನೆನಪು ಬರೋದಕ್ಕೆ ಶುರು ಆಗ್ತಾ ಇದೆಯಾ, ಅಥವಾ ಏನಾಗಿದೆ, ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನೊಂದಷ್ಟು ರ್ಯಾಂಡಮ್ ಆಗಿ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋದಾಗಿರ್ಬೋದು, ಏನೇ ಇರ್ಬೋದು, ಅದಕ್ಕೆ ಈ ವ್ಯಕ್ತಿ ರೆಡಿ ಇಲ್ಲ. ಈ ಹಿಂದೆ ಏನು ನಡೆದಿದೆಯೋ ಇನ್ಸಿಡೆಂಟ್ ಗೊತ್ತಿಲ್ಲ. ಬಿಕಾಸ್ ನಿಮ್ಮ ಎನರ್ಜಿ ಕೂಡ ತುಂಬಾ ಡಿಪ್ರೆಷನ್ ಲೆವೆಲಲ್ಲಿ ಯಾವಾಗಲೂ ಆ ವ್ಯಕ್ತಿಯ ವಿಚಾರವಾಗಿ ಯೋಚನೆ ಮಾಡುವಂಥದ್ದು, ಚಿಂತೆ ಮಾಡುವಂಥದ್ದು, ಈ ರೀತಿ ಎಲ್ಲ ಇದೆ. ಬಟ್ ಆ ವ್ಯಕ್ತಿ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆಫ್ ಆ್ಯಂಡ್ ಆನ್ ಆಗ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ಅಥವಾ ನಿಮ್ಮ ಕಾಲ್ ರಿಸೀವ್ ಮಾಡಲೋ ಬೇಡವೋ ಅನ್ನೋದು, ಈ ರೀತಿ ಎಲ್ಲ ಆ ವ್ಯಕ್ತಿ ಇನ್ನೂ ನಿಮ್ಮ ಹತ್ರ ಬರೋದಕ್ಕೆ ಡಿಸೈಡ್ ಆಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆ. ಬಿಕಾಸ್ ಯಾಕೆ ಅಂದರೆ ಇಲ್ಲಿ ನಿಮ್ಮ ಡಿಪ್ರೆಷನ್ ಏನಿದೆ, ನೀವು ಪದೇ ಪದೇ ಅವರನ್ನು ನೆನಪು ಮಾಡ್ಕೊಳ್ಳೋದ್ರಿಂದ ದಿನದಲ್ಲಿ ಯಾವುದೋ ಒಂದು ಸಮಯ ಅವರಿಗೆ ನಿಮ್ಮ ನೆನಪು ಆಗ್ತಾ ಇದೆ. ಬಟ್ ಆದರೆ ಬರೋದಕ್ಕೆ ರೆಡಿ ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿ ನಿಮ್ಮ ಎನರ್ಜಿ ನಾನು ನೋಡೋದಾದರೆ ತುಂಬಾ ಲೋ ಲೆವೆಲಲ್ಲಿದೆ. ನೀವು ತುಂಬಾ ಡಿಪ್ರೆಷನ್ ಲೆವೆಲಲ್ಲಿದ್ದೀರಿ. ಸಾಕಷ್ಟು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ನಿಮ್ಮ ವ್ಯಕ್ತಿ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮೇನ್ ಆಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಆ ವ್ಯಕ್ತಿಗೆ ನಿಮ್ಮ ಹತ್ರ ಬರೋದಕ್ಕೆ ರೆಡಿ ಇಲ್ಲ. ಈ ವ್ಯಕ್ತಿ ಏನಿದ್ದಾರೆ, ಮೂರನೇ ವ್ಯಕ್ತಿ ಏನಿದ್ದಾರೆ, ನಿಮ್ಮ ಹತ್ರಕ್ಕೆ ಬರುವ ರೀತಿ ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈ ಗುಂಗಿನಲ್ಲಿ ಈ ವ್ಯಕ್ತಿ ಮುಳುಗಿರೋದ್ರಿಂದ ಸಾಕಷ್ಟು ನೀವು ಡಿಪ್ರೆಷನ್ ಇರೋ ರೀತಿ ಈ ವ್ಯಕ್ತಿ ಇಲ್ಲ. ಬೇರೆ ಒಂದು ಆ ಸಂಬಂಧನ ನಾನು ಯಾವ ರೀತಿ ತೊಗೊಂಡು ಹೋಗಬೇಕು, ಅದರಲ್ಲಿ ನಾನು ಯಾವ ರೀತಿ ಇರಬೇಕು, ಆ ರೀತಿ ಈ ವ್ಯಕ್ತಿ ವಿಚಾರ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಮುಖ್ಯವಾದ ಕಾರಣ ಏನಪ್ಪ ಅಂತ ನೋಡೋದಾದರೆ, ಇಲ್ಲಿ ಈ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಚೆನ್ನಾಗಿರೋದ್ರಿಂದ, ಥರ್ಡ್ ಪಾರ್ಟಿ ಇಲ್ಲಿ ತುಂಬಾ ಬಿಗಿಯಾದ ಎಂಟ್ರಿ ಇರೋದ್ರಿಂದ ಈ ಸಂಬಂಧದ ವಿಚಾರದಲ್ಲಿ ನೀವು ಡಿಪ್ರೆಷನ್ಗೆ ಹೋಗಿದ್ದೀರಿ. ಈ ವ್ಯಕ್ತಿಯ ಮೈಂಡ್ನಲ್ಲಿ ತುಂಬ ನೀವು ಯೋಚನೆ ಮಾಡ್ತಾ ಇರೋದ್ರಿಂದ ಕೆಲವೊಂದಷ್ಟು ನೆನಪುಗಳಾಗ್ತಾ ಇದೆ. ಹಾಗೆ ಈ ವ್ಯಕ್ತಿ ಇನ್ನೂ ಸರಿಯಾದ ನಿರ್ಧಾರ ಇನ್ನೂ ತಗೊಂಡಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇನ್ನು ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಈ ಥರ್ಡ್ ಪಾರ್ಟಿ ಒಟ್ಟಿಗೆ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡುವಂಥದ್ದು, ಅಥವಾ ಎಲ್ಲ ಬಿಟ್ಟಿದ್ದೀನಿ ಅನ್ನುವಂತಹ ಪ್ರೆಸೆನ್ಸ್ ತೋರಿಸ್ಕೊಳ್ಳುವಂಥದ್ದು, ಅಥವಾ ನಾನು ಆರಾಮಾಗಿದ್ದೀನಿ ತೋರಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ಕೊಂಡಿದ್ದಾರೆ. ಆ ವ್ಯಕ್ತಿಯ ಮನಸ್ಸು ಈಗಲೂ ಕೂಡ ಎರಡು ರೀತಿಯಲ್ಲೇ ಇದೆ. ಇಲ್ಲಿ ಚಾರಿಯಟ್ ಬಂದಿದೆ. ಚಾರಿಯಟ್ ಬಂದಾಗ ಆಬ್ವಿಯಸ್ಲಿ ಮನಸ್ಸು ಎರಡು ರೀತಿ ಓಡುವಂಥದ್ದು, ಸರಿಯಾದ ನಿರ್ಧಾರಗಳನ್ನು ಮಾಡ್ಕೊಳ್ದೆ ಅವ್ರ ಲೈಫ್ ಅವರೇ ಹಾಳು ಮಾಡ್ಕೊಳ್ಳುವಂಥದ್ದು. ಅವ್ರ ಲೈಫ್ ಅವರು ಹಾಳು ಮಾಡ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಇವರು ಎರಡು ಥರದ ಮನಸ್ಸಿನಿಂದ ನಿಮ್ಮ ಜೀವನದ ಮೇಲೆ ಹೊಡ್ತಾ ಬೀಳುತ್ತೆ. ಸೊ ಹಾಗಾಗಿ ನೀವು ಈ ವಿಚಾರದಿಂದ ಡಿಪ್ರೆಷನ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಒಂದಷ್ಟು ಸ್ಟ್ರಾಂಗ್ ಆಗಬೇಕಾಗತ್ತೆ. ಹಾಗೆ ನೀವು ನಿಮ್ಮ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಇಲ್ಲಿ 24 ಗಂಟೆ ಡಿಪ್ರೆಷನ್ಗೆ ಹೋಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡ ಹಾಕ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ನಿಮ್ಮ ಲೈಫಿಗೆ ಹೊಡ್ತಾ ಬೀಳ್ತಾ ಇದೆ ಹೊರತು ನಿಮ್ಮ ಪರ್ಸನಲ್ ಲೈಫಿಗೆ ಯಾವುದೇ ರೀತಿಯಲ್ಲಿ ಹೊಡ್ತಾ ಬೀಳ್ತಾ ಇಲ್ಲ. ಅವ್ರಿಗೊಂದು ಓವರ್ ಕಾನ್ಫಿಡೆನ್ಸ್ ಇದೆ. ವರ್ಲ್ಡಲ್ಲೇ ಗ್ಲೋಬ್ ಇಟ್ಕೊಂಡಿದ್ದಾರೆ. ಅಂದರೆ ನನಗೆ ಈ ಪ್ರಪಂಚನ ಅಥವಾ ನಿಮ್ಮನ್ನು ಹೇಗೆ ಗೆಲ್ಲಬೇಕು ಅನ್ನೋದು ಗೊತ್ತಿದೆ ಅನ್ನುವ ಲೆವೆಲಲ್ಲೇ ಆ ವ್ಯಕ್ತಿ ಇದ್ದಾರೆ. ಬಟ್ ನಿಮ್ಮಲ್ಲಿ ಎನರ್ಜಿ ನೋಡಿ ಯಾವ ರೀತಿ ಇದೆ. ಅವ್ರು ಹೇಗೆ ಆಟ ಆಡಿದ್ರು ಅವರು ಜಯಿಸ್ಕೊಂಡು ಬರುವಂತಹ ಕೆಪಾಸಿಟಿ ಅವ್ರಿಗಿದೆ. ಅವರು ಏನೇ ಮಾಡಿದ್ರು ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡುವ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನೀವು ಒಂದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ರಿ, ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಯಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.